ನಮಸ್ಕಾರ ಗುರು, ನೀ ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. 2025 ಚಾಂಪಿಯನ್ಸ್ ಟ್ರೋಫಿ ಚಾಂಪಿಯನ್ಸ್ ಯಾರಪ್ಪ? ನಮ್ಮ ಭಾರತ ಗುರು. ಹೆಂಗೆ ಗುರು ಚಾಂಪಿಯನ್ಸ್ ಆಗಿದ್ದು? ರವೀಂದ್ರ ಜಡೇಜಾ ಫಿನಿಷರ್ ಸೇಮ್. ಯಾವ ರೀತಿ ಅವ್ರು CSK ಕಪ್ ಒಂದ್ಸಲಿ ಗೆಲ್ಸಿದ್ರು ಅದೇ ರೀತಿ ಫಾರ್ವರ್ಡ್ದೇ ಗೆಲ್ಲಿಸ್ಬಿಟ್ರು ಅಂತ ಹೇಳ್ಬೇಕು. ಸೇಮ್ ಆ್ಯಕ್ಷನು ಸೇಮ್ ಸೆಲೆಬ್ರೇಷನ್ ಮಾಡ್ತಾರೆ ರವೀಂದ್ರ ಜಡೇಜಾ ಅಂತ ಹೇಳ್ಬೇಕು. ಒಟ್ಟಾರೆ ಈಸಿ ಗೆಲ್ಬೋದಿತ್ತು. ಆದರೆ ಭಾರತ ತಂಡ ವಿಕೆಟ್ ಕಳ್ಕೊಂಡ ಕಾರಣದಾಗಿ ನ್ಯೂಜಿಲೆಂಡ್ ಸ್ಪಿನ್ನರ್ಸ್ಗಳು ಚೆನ್ನಾಗಿ ಕಟ್ ಹಾಕ್ಬಿಟ್ರು ಅಂತ ಹೇಳ್ಬೇಕು. ಆ ರೀತಿ ಬೌಲಿಂಗ್ ಮಾಡಿದ್ರು. ನ್ಯೂಜಿಲೆಂಡ್ ಕೂಡ ಸಖತ್ತಾಗಿ ಒಳ್ಳೆ ಫೈಟ್ ಕೊಟ್ಟರು ಅಂತ ಹೇಳ್ಬೇಕು. ಒಟ್ಟಾರೆ ಕಂಫರ್ಟಬಲ್ ಆಗಿ ಗೆಲ್ತು ನಮ್ಮ ಭಾರತ ತಂಡ ಅಂತ ಹೇಳ್ಬೇಕು. ಗೆದ್ದ ನಂತರ ನಮ್ಮ ವಿರಾಟ್ ಕೊಹ್ಲಿ ಅವರದ್ದು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ಏನಂತ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದರ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನೆನ್ನೆ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಚಾಂಪಿಯನ್ಸ್ ಆಗಾಯಿತು ಅಂತ ಹೇಳ್ಬೇಕು. 3ನೇ ಬಾರಿ ಚಾಂಪಿಯನ್ಸ್ ಆದರು ಅಂತ ಹೇಳಬೇಕು ನಮ್ಮ ಭಾರತ ತಂಡ ಅಂತ ಹೇಳ್ಬೇಕು. ಇದೆಲ್ಲ ಚಾಂಪಿಯನ್ಸ್ ಆದ ನಂತರ ಎಲ್ಲರೂ ಕೂಡ ಸ್ಟೇಡಿಯಂ ಬಳಿಕೆ ಬಂದು ಆ ರೀತಿ ಡ್ಯಾನ್ಸ್ ಮಾಡಿ ಬಲ್ಲೆ ಹಾಕೊಂಡು ಡ್ಯಾನ್ಸ್ ಮಾಡಿ ಸೆಲೆಬ್ರೇಟ್ ಎಲ್ಲ ಮಾಡು ಅಂತ ಹೇಳ್ಬೇಕು. ಇದ್ರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಕೂಡ ಮಾತಾಡ ಅಂತ ಹೇಳ್ಬೇಕು. ನನಗೆ ಪರ್ಸನಲಿ ಈ ಮ್ಯಾಚ್ ಆರಂಭ ಆಗುತ್ತೆ ಮತ್ತು ಸಿಕ್ಕಾಪಟ್ಟೆ ಭಯ ಇತ್ತು ಅಂತ ಹೇಳಬೇಕು. ಯಾಕಂತ ಅಂದರೆ ನಾವು ಇದೇ ರೀತಿ ವರ್ಲ್ಡ್ ಕಪ್ಪಲ್ಲೂ ಕೂಡ 2023 ವರ್ಲ್ಡ್ ಕಪ್ಪಲ್ಲೂ ಕೂಡ ಒಂದು ಪಂದ್ಯ ಸೋಲ್ದಲ್ಲೇ ಫೈನಲಲ್ಲಿ ಹೋಗಿ ಸೋಲ್ತು ಅಂತ ಹೇಳಬೇಕು. ಆ ನಮಗೆ ಮರೆಕಾಯ್ತು ಅಂತ T20 ವರ್ಲ್ಡ್ ಕಪ್ ಕೂಡ ಗೆದ್ದು ಈಗಲೂ ಕೂಡ ಒಂದು ಪಂದ್ಯ ಸೋಲ್ದಲ್ಲಿ ನಾವು ಫೈನಲ್ ಕೂಡ ಕಾಲಿಟ್ಟಿದ್ದು. ಆದರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಈಗಲೂ ಕೂಡ ಮ್ಯಾಚ್ ಸೋಲ್ತು ಅಂತಂದರೆ ಯಾವ ರೀತಿ ಮಾಡೋದು, ಫ್ಯಾನ್ಸ್ಗಳಿಗೆ ಎಷ್ಟು ನೋವು ಆಗಬೇಡ ನಮಗೆ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಆದರೆ ನಮ್ಮ ರೋಹಿತ್ ಶರ್ಮಾ ಮತ್ತು ನಮ್ಮ ಬೋಸ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಮತ್ತು ಇಲ್ಲಿ ಪಿಚ್ಚು ಸಿಕ್ಕಾಪಟ್ಟೆ ಸ್ಲೋ ಇದ್ದ ಕಾರಣದಾಗಿ ಇಲ್ಲಿ ರನ್ ಹೊಡೆಯೋದು ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಟರ್ನ್ ಸಿಗೋದು ಫಿನ್ನರ್ಸ್ಗೆ ಅಂತ ಹೇಳಬೇಕು. ಇಲ್ಲಿ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹೇಳಬೇಕು. ಮತ್ತು ಈ ಗೆಲುವಿಗೆ ಕಾರಣ ಮೇಯ್ನಾಗಿ ರೋಹಿತ್ ಶರ್ಮಾ ಅವರು. ಯಾಕಂತಾರೆ ಈ ಪಿಚ್ಚಲ್ಲಿ ಯಾವ ರೀತಿ ಬ್ಯಾಟಿಂಗ್ ಆಡಿ ಬೇಗ ಪವರ್ ಪ್ಲೇ ರನ್ನ ಬೂಸ್ಟ್ ಮಾಡಿದ್ರು ಅಂತ ಹೇಳಬೇಕು ರೋಹಿತ್ ಶರ್ಮಾ ಅವರು. ರೋಹಿತ್ ಶರ್ಮಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಇದು ರೋಹಿತ್ ಶರ್ಮಾ ಅವರಿಂದ ಗೆದ್ದಿದ್ದು ಮ್ಯಾಚ್ ಅಂತ ಮತ್ತು ಟೀಮ್ ಎಫರ್ಟ್ ಇಂದ ಗೆಲ್ತು ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.